ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ರಾಕಿ ಭಯ್ಯ ಅವರು 4 ವರ್ಷಗಳ ನಂತರ ಟಾಕ್ಸಿಕ್ ಸಿನಿಮಾದ ಮೂಲಕ ಮತ್ತೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. 2018ರಲ್ಲಿ ಇದ್ದ ಜನರೇಷನ್ಗೂ ಈಗಿರುವ ಜನರೇಷನ್ಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ರಾಕಿ ಭಯ್ಯ ಅವರ ಪ್ರಕಾರ 4 ವರ್ಷ ಆದ್ಮೇಲೆ ನಾನು ಬರ್ತಿದ್ದೀನಿ, ಮತ್ತೆ ನಮ್ಮ ಕನ್ನಡಿಗರು ಕೈ ಹಿಡಿತಾರೆ ಅಂತ ಅವರು ಅಂದ್ಕೊಂಡಿದ್ರೆ ಅದು ಅವರ ಮೂರ್ಖತನ. ಯಾಕಂದ್ರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಬರ್ತಿದೆ. ಅದೆಂತ ಬಿಗ್ ಬಜೆಟ್ ಸಿನಿಮಾ ಬಂದ್ರೂ ಕೂಡ 1 ತಿಂಗಳ ಒಳಗೆ OTTಗೆ ಬರಲೇಬೇಕು. ಅದು ಬೇರೆ ಹಿಂದಿ ಆಂಧ್ರದಲ್ಲಿ ಇರುವ ಮಾರ್ಕೆಟ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಇಲ್ಲ. ಅದು ಎಂತ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಬಂದ್ರೂ ಕೂಡ ಜನ ರಿಜೆಕ್ಟ್ ಮಾಡ್ತಿದ್ದಾರೆ. ಅಂತದ್ರಲ್ಲಿ ನಮ್ಮ ರಾಕಿ ಭಯ್ಯ ಅವರು ಹಾಲಿವುಡ್ ರೇಂಜ್ಗೆ ಸಿನಿಮಾ ಮಾಡಿದ್ದೀನಿ, ಕಾರಲ್ಲಿ ಆಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ, ನಾನು ಕನ್ನಡಿಗ, ನಿಮ್ಮ ಮನೆ ಮಗ, ಈ ಸಲ ಸ್ಯಾಂಡಲ್ವುಡ್ ನ ಹಾಲಿವುಡ್ ರೇಂಜ್ಗೆ ತೆಗೆದುಕೊಂಡು ಹೋಗ್ತೀನಿ. ದರಿದ್ರ ಪರಿಸ್ಥಿತಿಯಲ್ಲಿ ಇರುವ ಸ್ಯಾಂಡಲ್ವುಡ್ ನ ಟಾಕ್ಸಿಕ್ ಎಂಬ XXX ಸೋಪ್ ಹಾಕಿ ತೊಳಿತೀನಿ ಅಂತ ಬಿಟ್ಟಿ ಬಿಲ್ಡಪ್ ಡೈಲಾಗುಗಳು ಈ ಸಲ ವರ್ಕೌಟ್ ಆಗಲ್ಲ. ಯಾಕೆ ಮಾತು ಹೇಳ್ತಿದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆದಕ್ಕಿಂತ ಕೆಟ್ಟದಕ್ಕೆ ಜಾಸ್ತಿ ಬೆಲೆ ಇದೆ. ಅದನ್ನೇ ಜನ ಇಷ್ಟಪಡ್ತಿದ್ದಾರೆ. ಅವರ ಇಷ್ಟಕ್ಕೆ ತಕ್ಕಂತೆ ನಮ್ಮ ರಾಕಿ ಭಯ್ಯ ಟಾಕ್ಸಿಕ್ ಸಿನಿಮಾ ಮಾಡಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇಷ್ಟಕ್ಕೂ ಜನ ಯಾವುದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅಂದ್ರೆ ಆ ಟೀಸರ್ ನಲ್ಲಿ ನಮ್ಮ ರಾಕಿ ಭಯ್ಯ ಅವರು ಪೊದೆಯಲ್ಲಿ ಪಾರಿವಾಳದ ಜೊತೆ ಕಬಡ್ಡಿ ಆಡುವ ಒಂದು ಸೀನ್ ಬಗ್ಗೆ ಇಡೀ ಭಾರತದ ಜನ ಮಾತನಾಡಿದ್ರೆ ವಿನಃ ನಮ್ಮ ರಾಕಿ ಭಯ್ಯ ಅವರ ಕಷ್ಟದ ಬಗ್ಗೆ ಮಾತನಾಡಿಲ್ಲ. ಹಾಲಿವುಡ್ ರೇಂಜ್ಗೆ ಮೇಕಿಂಗ್ ಮಾಡಿದ್ದಾರೆ. ನಮ್ಮ ರಾಕಿ ಭಯ್ಯ ಅವರ ಹಾಲಿವುಡ್ ಮೇಕಿಂಗ್ ಬಗ್ಗೆ ಮಾತಾಡಿಲ್ಲ. ಆ ಸಿನಿಮಾದ ಡೈರೆಕ್ಟರ್ ಗೀತಕ್ಕನ ಬಗ್ಗೆ ಮಾತಾಡಿಲ್ಲ. ಆ ಸಿನಿಮಾಗೆ ಕತೆ ಬರೆದು ಡೈರೆಕ್ಷನ್ ಮಾಡಿದ ನಮ್ಮ ರಾಕಿ ಭಯ್ಯ ಅವರ ಟ್ಯಾಲೆಂಟ್ ಬಗ್ಗೆ ಜನ ಮಾತನಾಡಲೇ ಇಲ್ಲ. ಕರ್ನಾಟಕದಲ್ಲಿ ಡಾಗ್ ಸತೀಶ್ಗೆ ಇರುವ ಕ್ರೇಜ್ ನಮ್ಮ ರಾಕಿ ಭಯ್ಯ ಅವರಿಗೆ ಇಲ್ಲ. ಈ ಸಲ ದುರಂಧರ್ 2 ಎದುರು ಟಾಕ್ಸಿಕ್ ಸಿನಿಮಾ ಏನಾದ್ರೂ ರಿಲೀಸ್ ಮಾಡಿದ್ರೆ ಪಕ್ಕ ಹೊಗೆ ಹಾಕ್ಸ್ಕೊಳ್ಳುತ್ತೆ. ಅದು ಬೇರೆ ಥಿಯೇಟರ್ ಗಳ ಸಮಸ್ಯೆ ಈ ಸಿನಿಮಾಗೆ ಎದುರಾಗುತ್ತೆ. ರಾಕಿ ಭಯ್ಯ ಅವರ ಟಾಕ್ಸಿಕ್ 100 ಕೋಟಿ ಕಲೆಕ್ಷನ್ ಮಾಡಬೇಕು ಅಂದ್ರೆ ಬೇರೆ ಯಾವ ಸಿನಿಮಾಗಳ ಜೊತೆ ಕ್ಲಾಶ್ ಇಲ್ದೆ ರಿಲೀಸ್ ಮಾಡಬೇಕು. ಮಾರ್ಚ್ 19ರಂದು ಟಾಕ್ಸಿಕ್ ರಿಲೀಸ್. ಕೆಲವು ದಿನಗಳ ಹಿಂದೆ ದುರಂಧರ್ 1 ಯಾವ ರೇಂಜ್ಗೆ ಕಲೆಕ್ಷನ್ ಮಾಡ್ತು ಅಂತ. ಈ ಸಿನಿಮಾ 1000 ಕೋಟಿ ಕಲೆಕ್ಷನ್ ಮಾಡೋಕೆ ಕಾರಣ ಈ ಸಿನಿಮಾದ ಕಂಟೆಂಟ್, ಈ ಸಿನಿಮಾದ ಮೇಕಿಂಗ್. ಜನ ಮುಗಿಬಿದ್ದು ಈ ಸಿನಿಮಾ ನೋಡಿದ್ರು. ಈಗ OTTಗೆ ಬಂದಿದೆ, ಅಲ್ಲಿ ಕೂಡ ಈ ಸಿನಿಮಾದೇ ಇಷ್ಟೊಂದು ಕ್ರೇಜ್ ಐಪ್ ಇರುವ ಸಿನಿಮಾದ ಮುಂದೆ ನಮ್ಮ XXX ಟಾಕ್ಸಿಕ್ ನ ರಿಲೀಸ್ ಮಾಡಿದ್ರೆ ಪಕ್ಕ ಹೊಗೆ ಹಾಕ್ಸ್ಕೊಳ್ಳೋದಂತೂ ಡ್ಯಾಮ್ ಶೋರ್. ನಮ್ಮ ರಾಕಿ ಭಯ್ಯ ಅವರ ಉಗಾಂಡ ಫ್ಯಾನ್ಸ್ಗೆ ಟಾಕ್ಸಿಕ್ ಮತ್ತೊಂದು KGF ಸಿನಿಮಾ ಆಗುತ್ತೆ. ಈ ಸಲ 1000 ಕೋಟಿ ಅಲ್ಲ, 2000 ಕೋಟಿ ಡೇ 1 ಕಲೆಕ್ಷನ್ ಮಾಡುತ್ತೆ ಅಂತ ಈಗಾಗಲೇ ಗಣಿತ ಲೆಕ್ಕಾಚಾರಗಳು ಮಾಡ್ತಿದ್ದಾರೆ. ಆದ್ರೆ ದುರಂಧರ್ 2 ಎದುರು 1000 ಕೋಟಿ ಅಲ್ಲ 100 ಕೋಟಿ ಮಾಡುತ್ತೆ ಅನ್ನೋದೇ ಸದ್ಯಕ್ಕಿರುವ ಡೌಟ್. ಒಂದು ವೇಳೆ 1000 ಕೋಟಿ ಮಾಡ್ಬೇಕು ಅಂದ್ರೆ ಫ್ಯಾಮಿಲಿ ಮಕ್ಕಳು ಕುತ್ಕೊಂಡು ನೋಡುವ ಸಿನಿಮಾ ಮಾಡ್ಬೇಕು. ಆದ್ರೆ ನಮ್ಮ ರಾಕಿ ಭಯ್ಯ ಅವರು ಮಾತ್ರ ಮಕ್ಕಳು ಮಾಡೋದು ಹೇಗೆ ಎಂಬ ಸಿನಿಮಾನ ಮಾಡಿದ್ದಾರೆ. ಸದ್ಯಕ್ಕೆ ದುರಂಧರ್ 2 ಬೈದಲ್ಲಿ ಟಾಕ್ಸಿಕ್ ಸಿನಿಮಾ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.